ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತುತಜ್ಞ ಮಂಜುನಾಥ್ ಕುರುಗೋಡು ಅವರಿಗೆ ಅದ್ದೂರಿ ಸನ್ಮಾನ. ಗಂಗಾವತಿಯ ಹೃದಯ ಭಾಗದಲ್ಲಿರುವ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವ ವಾಸ್ತುತಜ್ಞರಾದ ಮಂಜುನಾಥ್ ಕುರುಗೋಡು ಅವರನ್ನು ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕುರುಹಿನಶೆಟ್ಟಿ ಸಮಾಜದ ವತಿಯಿಂದ ಸಿಪಿಎಸ್ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ಗೆಳೆಯರು ಮತ್ತು ಶ್ರೀ ಕೊಟ್ಟೂರೇಶ್ವರ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದ ಎಲ್ಲ ಗೆಳೆಯರ ಬಳಗದವರು ಆತ್ಮೀಯವಾಗಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಹಾಗೂ ಕುರುಹಿನಶೆಟ್ಟಿ ಸಮಾಜದ ಯಜಮಾನರಾದ ಮಾಜಿ ಸಚಿವರಾದ ಎಂ ಮಲ್ಲಿಕಾರ್ಜುನ ನಾಗಪ್ಪ ಅವರ ಶುಭ ಹಾರೈಕೆಯೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಚೇಗೂರು ಶಾಮಣ್ಣ ಯಜಮಾನರು, ಏಳುಬಾವಿ ಕುಬೇರಪ್ಪ ಯಜಮಾನರು, ತಟ್ಟಿ ನಾಗಪ್ಪ ಯಜಮಾನರು, ಶಾವಿ ತಿಪ್ಪಣ್ಣ ಯಜಮಾನರು, ಕೆ ಬಸವರಾಜ್ ಯಜಮಾನರು ಹಾಗೂ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಶ್ರೀ ರವೀಂದ್ರನಾಥ್ ನಾಗಪ್ಪ ಮಾಂತಗುಂಡ ಹಾಗೂ ಯುವ ಮುಖಂಡರಾಗಿರುವ ಸರ್ವೇಶ್, ಮಲ್ಲಿಕಾರ್ಜುನ್ ನಾಗಪ್ಪ ದಣಿಯವರು ಹಾಗೂ ಕುರುಹಿನಶೆಟ್ಟಿ ಸಮಾಜದ ಗಣ್ಯರು, ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತುತಜ್ಞರಾದ ಮಂಜುನಾಥ್ ಕುರುಗೋಡು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಸಿಪಿಎಸ್ ಸ್ಕೂಲ್ ಮತ್ತು ಕೊಟ್ಟೂರೇಶ್ವರ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದ ಗೆಳೆಯರ ಬಳಗದವರು ಮತ್ತು ಬಾಲ್ಯದ ಗೆಳೆಯರಾದ ಪ್ರತಿಷ್ಠಿತ ಲಿಟ್ಲ್ ಹಾರ್ಟ್ ಸ್ಕೂಲ್ನ ಮುಖ್ಯಸ್ಥರಾಗಿರುವ ಜಗನ್ನಾಥ್, ಆಲಂಪಲ್ಲಿ ಸೆಂಟ್ ಪಾಲ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಸರ್ವೇಶ್ ವಸ್ತ್ರದ್, ಆತ್ಮೀಯ ಸ್ನೇಹಿತರಾಗಿರುವ ಅಕ್ಕಿ ಮಲ್ಲಿಕಾರ್ಜುನ್, ಅಕ್ಕಿ ಚಂದ್ರಶೇಖರ್, ಅಹಮದ್ ಪಾಷಾ, ಇಬ್ರಾಹಿಂ ಬಿಎಫ್, ಕೊಟಗಿ ಮಂಜುನಾಥ್, ಮುತ್ತಪ್ಪ, ಶ್ರೀಮತಿ ಅನಸೂಯ, ಸುಭಾಷ್ ಶೇಠ್ ಹಾಗೂ ಇನ್ನುಳಿದ ಮಿತ್ರರೆಲ್ಲರೂ ಸೇರಿ ಸನ್ಮಾನಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾತನಾಡಿದ ಗಣ್ಯಮಾನ್ಯರು, ಕುರುಹಿನಶೆಟ್ಟಿ ಸಮಾಜದ ಪ್ರಸಿದ್ಧ ಕುರುಗೋಡು ಮನೆತನದ ಹಿರಿಯರು, ಯಜಮಾನರಾಗಿದ್ದ ಕುರುಗೋಡು ಸಣ್ಣ ಬಸಣ್ಣನವರ ಪುತ್ರರಾಗಿರುವ ಕುರುಗೋಡು ಮಂಜುನಾಥ್ ಅವರು ವಾಸ್ತು ಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದಕ್ಕೆ ಕುರುಹಿನಶೆಟ್ಟಿ ಸಮಾಜಕ್ಕೆ ಗೌರವ ತಂದಿದ್ದಾರೆ ಎಂದು ತಿಳಿಸಿದರು. ಹಿರಿಯರಾಗಿರುವ ಕುರುಗೋಡು ಸಣ್ಣ ಬಸಣ್ಣನವರ ಆದರ್ಶದಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ವಾಸ್ತುತಜ್ಞರಾದ ಮಂಜುನಾಥ್ ಕುರುಗೋಡು ಅವರು ಬೆಳೆಯಲಿ ಎಂದು ಗಣ್ಯಮಾನ್ಯರು ಶುಭ ಹಾರೈಸಿದರು.